ನಾನೀಗ ಇವ್ರನ್ನ ಮುಟ್ಟಿದ್ದೀನಿ. ಹಾಗೆ ನಿಮ್ ಸಮಾಜದ ಪ್ರಕಾರ ನನ್ನನ್ನ ಇವಾಗ ನೀವು ಶುದ್ಧ ಮಾಡ್ಬೇಕು. ಹೋಗಿ, ನಾನ್ ಶುದ್ಧ ಮಾಡ್ಕೊಳಲ್ಲ. ನಾನ್ ಇನ್ಮೇಲೆ ಇವ್ರ ಜೊತೆನೆ ಇರ್ತೀನಿ, ನಿಮ್ಮೆಲ್ಲರಿಂದ ಬೇರೆಯಾಗಿ. ಈ ಹೆಂಗ್ಸು ನಮ್ ಧರ್ಮ ಜಾತಿನ ಮಣ್ ಪಾಲ್ ಮಾಡ್ಬಿಟ್ಲು. ನೀನ್ ಇವ್ರನ್ನ ಮುಟ್ಟಿದ್ಯಾ? ಹುಚ್ಚಿಡ್ದಿದ್ಯಾ ನಿನ್ಗೆ? ಸರ್ವನಾಶ ಮಾಡ್ಬಿಟ್ಟಿಯಲ್ಲೇ. ಸಮಾಜದಲ್ಲಿ ನಮ್ಮ ಮಾನ ಮರ್ಯಾದೆ ಕಳ್ದೆ. ನೀವು ನಿಮ್ ಸಮಾಜದಿಂದ ಬಹಿಷ್ಕಾರ ಹಾಕಿದ್ರಲ್ವಾ? ನಿಮ್ ಸಮಾಜದ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ನಿಮ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಕೇಳ್ತೀನಿ. ನೀವು ನಿಮ್ ಜಾತಿಯಿಂದ, ಸಮಾಜದಿಂದ ನನ್ನನ್ನ ಹೊರಗೆ ಹಾಕಿದ್ರಿ ತಾನೆ? ಮತ್ತ್ಯಾಕ್ ನಿಮ್ ಜಾತಿ ರೀತಿ ನೀತಿಗಳನ್ನ ನನ್ ಮೇಲೆ ಹೇರ್ತಿದ್ದೀರಾ? ಹೇಳಿ ಹೇಳಿ. ದೂರ ನಿಂತ್ಕೊಂಡ್ ಮಾತಾಡಿ, ಮನೆ ಹೇಳಿ. ನೀವಿಲ್ಲಿಂದ ಹೊರಟ್ರೆ ಸರಿ, ಮತ್ತೆ ಇನ್ಯಾವತ್ತೂ ನನ್ನನ್ನ ನೋಡಕ್ ಬರ್ಬೇಡಿ. ನಾನೇನಾದ್ರೂ ಮಾಡ್ಕೋತೀನಿ, ಹೇಗ್ ಬೇಕಾದ್ರೂ ಇರ್ತೀನಿ. ನನ್ನ ನಿಮ್ ಜೊತೆ ಬದುಕಕ್ ಬಿಡ್ಲಿಲ್ಲ, ಈಗ ನಿಮ್ಮಿಂದ ದೂರ ಇದ್ದು ಬದುಕಕ್ಕಾದ್ರೂ ಬಿಡಿ. ಹೋಗಿ, ಹೊರಡಿ ಇಲ್ಲಿಂದ. ನೀನು ಮಾಡ್ತೀನಿ. ಹೊಡಿರಿ 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 ಹೊಡಿರಿ. ನೋಡ್ತಿದ್ರ? ಹೊಡಿರಿ ಅವಳಿಗೆ. ನಿಲ್ಸಿ ನಿಲ್ಸಿ ನಿಲ್ಸಿ. ಏನು ಒಂದೇ ಒಂದು ಕಲ್ಲು ಬಿದ್ರು ಪೊಲೀಸ್ ಕ್ಯಾಪ್ಟನ್ ನ ಕರ್ಕೊಂಡು ಬರ್ತೀನಿ ನಾನು. ನೆನ್ಪಿಟ್ಕೊಳ್ಳಿ, ರಿಟೈರ್ಡ್ ಸುಬೇದಾರ್ ನಾನು. ಒಬ್ಬೊಬ್ಬನ್ನ ಜೈಲಿಗೆ ಹಾಕಿಸ್ತೀನಿ. ಸುಬೇದಾರ್ ಸಾಹೇಬ್ರೆ, ನಮ್ಗೆ ಪೊಲೀಸ್ ಅಂದ್ರೆ ಹೆದರಿಕೆ ಇಲ್ಲ, ಗೊತ್ತಾಯ್ತಾ? ಪೊಲೀಸರು ಒಂದ್ಸಲ ಹೇಳ್ಕೊಂಡು ಹೋದ್ರೆ ಹೆದರಿಕೆ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಏಯ್ ಸುಬೇದಾರ, ನಾವು ನೋಡ್ತೀವಿ ಪೊಲೀಸರು ಬಂದು ನಿನ್ನ ಎಷ್ಟು ದಿನ ಕಾಪಾಡ್ತಾರೆ ಅಂತ. ಇವಳನ್ನಂತೂ ಬಿಡಲ್ಲ ನಾವು. ಸಮಾಜದಲ್ಲಿ ನಮ್ಮ ಮಾನ ಮರ್ಯಾದೆ ತೆಗೆದಿದ್ದಾಳೆ ಇವಳು. ಈಗ ನಿನ್ನ ಮನೆ ಸೇರ್ಕೊಂಡು ತುಂಬಾ ದೊಡ್ಡ ಪಾಪ ಮಾಡಿದಾಳೆ. ಇದಕ್ಕೆ ಶಿಕ್ಷೆ ಆಗೇ ಆಗತ್ತೆ ಇವಳಿಗೆ. ಅಣ್ಣಂದ್ರ ನಡೀರಿ. ಈ ರಾಮ್ಜಿಗ್ ಸರಿಯಾಗಿ ಪಾಠ ಕಲಿಸ್ಬೇಕು. ದಿನೇ ದಿನೇ ಹೆಚ್ಕೊಂತಿದ್ದಾನೆ. ಇವರನ್ನ ಒಳಗೆ ಕರ್ಕೊಂಡೋಗಿ ಔಷಧಿ ಹಚ್ಚಿ. ಅಪ್ಪ, ನಂಗೊಂದು ಮಾತು ಅರ್ಥ ಆಗ್ತಿಲ್ಲ. ಆ ಅಮ್ಮನ್ನ ಸಮಾಜದಿಂದ ಬಹಿಷ್ಕಾರ ಹಾಕಿದ್ಮೇಲೆ ಅವ್ರ ಪಾಡಿಗೆ ಅವ್ರನ್ನ ಯಾಕೆ ಬಿಡ್ತಿಲ್ಲ? ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ? ಇವರೆಲ್ಲ ಬೇರೆಯವ್ರ ಮನ್ಸಲ್ಲಿ ಭಯ ಹುಡ್ಸಕ್ ಹಿಂಗ್ ಮಾಡ್ತಾರೆ. ಅವ್ರು ಕಟ್ಕೊಂಡಿರೋ ಸಮಾಜ ತುಂಬಾ ಬಲವಾಗಿದೆ. ಅಲ್ಲಿ ಯಾರು ಇರ್ಬೇಕು, ಯಾರು ಹೋಗ್ಬೇಕು ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಆದ್ರೆ ಅಪ್ಪ, ಅವರೆಲ್ಲ ಯಾಕೆ ಹೀಗ್ ಮಾಡ್ತಾರೆ? ಯಾಕೆಂದ್ರೆ ಒಂದು ಹಿಡಿಯಷ್ಟು ಜನ ಇಡೀ ಸಮಾಜದ ಮೇಲೆ ತಮ್ಮ ಆಧಿಪತ್ಯ ಉಳಿಸ್ಕೊಳಕ್ ಹೀಗ್ ಮಾಡ್ತಾರೆ. ಅಂತ ಜನರೇ ಈ ರೀತಿ ವಿಚಿತ್ರವಾಗಿ ನಡ್ಕೊಳ್ಳೋದು. ಅಪ್ಪ, ಇಂಥ ವ್ಯಕ್ತಿಗಳಂದ್ರೆ ಯಾರು? ನೋಡು ಭೀಮಾ, ನೀನ್ ದೊಡ್ಡವನಾಗ್ತಾ ಹೋದಂಗೆ ನಿಂಗಿದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಹಿಡಿಯಷ್ಟು ಜನರು ಯಾರು ಅಂತ.
ಸರಿ, ನಾನಿನ್ ಬರ್ತೀನಿ. ಎಲ್ಲಿ ಹೋಗ್ತಿದ್ದೀರಾ? ಹೊರಗಡೆ ಜನ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ? ಆಗಿದ್ದಾಗ್ಲಿ. ಅಬ್ಬಬ್ಬ ಅಂದ್ರೆ ಏನ್ ಮಾಡ್ಬೋದು? ನನ್ನ ಸಾಯಿಸಬಹುದು. ಸದ್ಯಕ್ಕೆ ನಮ್ ಜೊತೆನೇ ಇರಿ, ಎಲ್ರೂ ಜೊತೆಗಿರೋಣ. ನಮ್ಮಲ್ಲಿ ನೀವು ಒಬ್ರಾಗಿರಿ. ಬೇಡ, ಇವರಿಲ್ಲ ಇದ್ರೆ ಇವ್ರನ್ನ ಸಮಾಜ ಮತ್ತೆ ಒಪ್ಪಲ್ಲ. ಒಪ್ಪದೇ ಇದ್ರೂ ಪರವಾಗಿಲ್ಲ, ನಾನ್ ಬೇಕಾದ್ರೆ ಸಾಯ್ತೀನಿ, ಆದ್ರೆ ಅವ್ರ ಜೊತೆ ಮಾತ್ರ ಹೋಗಲ್ಲ. ಸರಿ, ಹಾಗಾದ್ರೆ ನೀವಿಲ್ಲೇ ನಮ್ಮ ಜೊತೆ ಇರ್ಬೋದು. ನಮ್ಮ ಕೈಯಲ್ಲಾಗೋಷ್ಟು ಎಲ್ಲರೂ ಸೇರಿ ನಿಮ್ಮನ್ನ ನೋಡ್ಕೋತೀವಿ. ಭೀಮಾ, 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 ಭೀಮಾ. ಏನಾಯ್ತು ಬಾಲ? ಯಾಕೆ ಹಂಗ ಓಡ್ ಬರ್ತಾ ಇದ್ಯಾ? ಭೀಮಾ, ನಿನ್ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಲ್ಲ. ನೋಡಿದ್ರ ನೀವೆಲ್ಲ? ನಾನು ಹೇಳಿದ್ದೆ ತಾನೇ, ಇವನ್ ಬರೀ ದೊಡ್ಡ ದೊಡ್ಡ ಮಾತಾಡ್ತಾನಷ್ಟೇ. ಫೇಲ್ ಆದ್ನಲ್ಲ. ಪಾಸ್ ಅಲ್ಲ, ಫಸ್ಟ್ ಬಂದಿದ್ದಾನೆ. ಫಸ್ಟಾ? ಭೀಮಾ, ಭೀಮಾ, ಭೀಮಾ. ಶುಭಾಶಯ ಭೀಮಾ. ಶುಭಾಶಯ ಭೀಮಾ, ಒಳ್ಳೇದಾಗ್ಲಿ. ಸ್ಕೂಲಿಗೆ ನೀನು ಟಾಪ್ ಬಂದಿದ್ಯಾ. ಆಗಿರೋ ನೋವನ್ನ ಮರೆತು ಪೂರ್ತಿ ಗಮನ ಪರೀಕ್ಷೆ ಮೇಲೇನೆ ಕೊಟ್ಟಿದ್ಯಾ. ಅದ್ರ ಫಲನೇ ಇದು. ತುಂಬಾ ಖುಷಿ ಆಯ್ತು ಭೀಮಾ. ಬಲ, ನೀನ್ ಬಾರಿಸೋದ್ರಲ್ಲಿ ತಪ್ಪಿಲ್ಲ. ಇವತ್ತು ಸಂತೋಷದ ದಿನ. ನಾವಿಬ್ರು ಒಟ್ಟಿಗೆ ಬಜಾಯಿಸೋಣ. ಸುದ್ದಿ ಕೇಳಿ ಖುಷಿ ಆಯ್ತು ಭೀಮಾ. ಧನ್ಯವಾದ ಗುರುಗಳೇ. ಧನ್ಯವಾದ ಗುರುಗಳೇ. ನನ್ನ ಮಗನ ಮೇಲೆ ನೀವು ತುಂಬಾ ಕಾಳಜಿ ಇಟ್ಟಿದ್ದೀರಾ. ನಿಮ್ಮ ಮಗ ಚಿನ್ನದಂಥವನು. ಭೀಮರಾವ್, ನೀನು ಸಾಧಿಸಿರೋದು ನಿಜಕ್ಕೂ ಅದ್ಭುತ. ನನ್ನ ಶಿಕ್ಷಕ ವೃತ್ತಿನಲ್ಲೇ ಇಂಥ ಒಂದು ಸಮಯ ಬಂದಿರಲಿಲ್ಲ. ಬಿದ್ದು ಏಟಾಗಿದ್ರು ಬಂದು ಪರೀಕ್ಷೆ ಬರೆದು ಫಸ್ಟ್ ಬಂದಿದೆಯಾ. ನಾನಿದನ್ನು ಯಾವತ್ತೂ ಮರೆಯಲ್ಲ. ಗುರುಗಳೇ, ನಮ್ಮ ಅಪ್ಪ ಅಮ್ಮಂಗೆ ಸನ್ಮಾನ ಮಾಡ್ತಾರಲ್ವಾ? ನಾವು ಬ್ರಿಟಿಷರ ಜೊತೆ ಊಟಕ್ಕೆ ಹೋಗ್ಬೋದಲ್ವಾ? ಖಂಡಿತ ಹೋಗ್ಬೋದು.
ನೀನು ಏನು ಅನ್ನೋದನ್ನ ಸಾಬೀತು ಮಾಡಿದ್ಯಾ. ಹಾ ರಾಮ್ಜಿ, ನಾನು ಏನು ಹೇಳಕ್ ಬಂದೆ ಅಂದ್ರೆ ನಾಳೆ ಸಂಜೆ ಊಟಕ್ಕೆ ಹೋಗೋಕ್ಕೂ ಮುಂಚೆ ಪ್ರಿನ್ಸಿಪಲ್ ಹತ್ರ ಒಂದು ಪತ್ರ ಬರೆಸ್ಕೊಂಡು ಹೋಗಿ. ಸರಿ, ಅದರಲ್ಲಿ ನೀವಿಬ್ರು ಭೀಮ್ರಾವ್ನ ತಂದೆ ತಾಯಿ ಅಂತ ಬರ್ಸಿ. ಆಯ್ತು. ಗುರುಗಳೇ, ಇವರಿಬ್ರು ನಮ್ಮ ಅಪ್ಪ ಅಮ್ಮ, ಮತ್ತದ್ರಲ್ಲಿ ಬರ್ಸೋ ಅಂತದ್ದೇನಿದೆ? ಆದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಹೇಗ್ ಗೊತ್ತಾಗತ್ತೆ ನಾವೇ ನಿಮ್ಮ ಅಪ್ಪ ಅಮ್ಮ ಅಂತ? ಅವ್ರಿಗೆ ಯಾವ್ದಾದ್ರೂ ಪುರಾವೆ ಕೊಡ್ಲೇಬೇಕಲ್ವಾ? ಹಾ ಭೀಮ್ರಾವ್, ನಾಳೆ ಸಂಜೆ ನೀನು ಭಾಷಣ ಮಾಡ್ಬೇಕಾಗಬಹುದು. ಅದಕ್ಕೂ ತಯಾರಿ ಮಾಡ್ಕೊಂಡ್ಬಿಡು, ಅರ್ಥ ಆಯ್ತಾ? ಸರಿ, ನಾನು ಬರ್ತೀನಿ. ಗುರುಗಳೇ, ನೆನ್ನೆ ನೀವು ಸ್ಕೂಲಿಗೆ ಯಾಕೆ ಬಂದಿರ್ಲಿಲ್ಲ? ಈಗ ಹೇಳಿ, ಭೀಮರಾವ್ಗೂ ನಿಮಗೂ ಏನ್ ಸಂಬಂಧ? ಮಾವನ, ಚಿಕ್ಕಪ್ಪನ? ಇದು ಕೋರ್ಟ್ ಅಲ್ಲ, ಸ್ಕೂಲು. ನಿಮ್ಮಿಬ್ಬರನ್ನು ಸ್ಕೂಲಿಂದ 1 ವಾರಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಕೆಲಸ ಇತ್ತು, ನಾಳೆ ಸಂಜೆ ಹೋಗೋದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ, ಸರಿನಾ? ಹಾ. ಇದು ತಪ್ಪಲ್ವಾ? ಭೀಮನ್ ಜೊತೆ ಅಪ್ಪ ಅಮ್ಮ ಮಾತ್ರ ಹೋಗ್ಬೇಕಾ? ನಾವು ಹೋಗ್ಬೋದಲ್ವಾ? ಹಾ, ನಾವು ಭೀಮನ ಅಣ್ಣಂದ್ರಲ್ವಾ? ಹಾ, ನಾವು ಭೀಮನ ಅಕ್ಕಂದ್ರು. ಹೌದು, ನಾವು ಹೋಗ್ಬೋದಲ್ವಾ? ಹಾ, ನಾವು ಹೋಗೋಣ. ನೀನು ಕೂಡ. ಹಾ, ಎಲ್ಲರೂ ಹೋಗ್ಬಿಡೋಣ. ಪರಂಗಿಯವ್ರು ಮಾಡಿರೋ ಅಡಿಗೆನೂ ಖಾಲಿ ಮಾಡೋಣ. ಅತ್ತೆ, ನಾವೇನು ಅಷ್ಟೊಂದು ತಿಂತೀವಾ? ನಂಗೆ ಕೆಲ್ಸಕ್ಕೆ ತಡ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಹುಷಾರು ಭೀಮಾ. ಸರಿ ಅಪ್ಪ. ರಾಮ್ಜಿ ಇವತ್ತು ಕೆಲ್ಸಕ್ಕೆ ಬರ್ಲಿಲ್ವಾ? ಏನ್ ಹೇಳಿ ಯಜಮಾನ್ರೆ, ಅವ್ರ ಹೆಂಡತಿಗೆ ಹುಷಾರೇ ಇರೋದಿಲ್ವಲ್ಲ. ಮನ್ಸ್ಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಹುಷಾರ್ ತಪ್ಪಿರೋ ಹೆಂಡತಿ ಇರೋರು ಮಾತ್ರನೇ ಅವ್ರ ನೋವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಯಜಮಾನ್ರೆ. ಇಂಥ ಪರಿಸ್ಥಿತಿಯಲ್ಲಿ ಇಡೀ ಮನೇನ ಸಂಭಾಳಿಸೋದು ತುಂಬಾನೇ ಕಷ್ಟ ಯಜಮಾನ್ರೆ. ಮತ್ತೆ ಯಜಮಾನ್ರೆ, ಸಾಕ್ ನಿಲ್ಸಪ್ಪ, ಈಗ ಅವ್ನ್ ಕಣ್ಣೀರ್ ಕತೆ ಹೇಳದ್ ನಿಲ್ಸಿ ಹೋಗ್ ಕೆಲ್ಸ ಶುರು ಮಾಡು. ಹೋಗು, ಏನಾದ್ರೂ ಒಂದು ಹೇಳ್ತಾನೆ ಇರ್ತಾನೆ. ಯಜಮಾನ್ರೆ, ಇದು ತಗೊಳ್ಳಿ, ರಸಗುಲ್ಲ ತಿನ್ನಿ. ದೊಡ್ಡ ಮನುಷ್ಯನಪ್ಪ ನೀನು, ತುಂಬಾ ತುಂಬಾ ದೊಡ್ಡ ಮನುಷ್ಯ. ಏನಾಯ್ತು ಯಜಮಾನ್ರೆ? ಕಾಯಿಲೆ ಬಿದ್ದಿರೋ ಹೆಂಡತಿ, ಅದಕ್ಕೆ ನೀನು ಮಕ್ಕಳಿಗೆ ಅಡಿಗೆ ಮಾಡಿ, ಊಟ ಮಾಡಿಸಿ, ಬಟ್ಟೆ ಒಗ್ದು ಸ್ಕೂಲ್ ಕರ್ಕೊಂಡೋಗಿ ಬಿಟ್ಟು ಬರ್ತೀಯ. ಇಲ್ಲ ಯಜಮಾನ್ರೆ, ಎಲ್ಲ ನಾನು ಹೆಂಡ್ತಿನೇ ಮಾಡುದು. ಆದ್ರೆ ಪುರಂಜನ ಹೇಳ್ದ. ಯಜಮಾನ್ರೆ, ಇದೇ ರಾಮ್ಜಿ ಅವರ ದೊಡ್ಡ ಗುಣ. ಇವ್ರ ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಯಾವ್ದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಹೇಳ್ಕೋಬಾರ್ದು ಅಂತ. ಇಲ್ಲಾಂದ್ರೆ ಯಜಮಾನ್ರೆ, ನಿಮ್ಮಂತ ಜನರು ಆಡ್ಕೋತಾರೆ. ಈಗ ನೀವೇ ಕೇಳಿಲ್ವಾ, ಹೆಂಡತಿಗೆ ಹುಷಾರಿಲ್ವಾ, ನೀನೇನೆ ಎಲ್ಲಾ ಕೆಲ್ಸ ಮಾಡ್ತೀಯಾ ಅಂತ. ಹಂಗೆ ಏನ್ ಹೇಳ್ತಿದ್ಯಾ ಪುರಂಜನ? ಈಗ ಯಜಮಾನ್ರ ಹತ್ರ ಮುಚ್ಚುಮರೇನು? ಯಜಮಾನ್ರಿಗೆ ಎಲ್ಲ ಗೊತ್ತು ನೀವೆಂತ ದೊಡ್ಡ ಮನುಷ್ಯ ಅಂತ. ನಿಮ್ ಎಲ್ಲಾ ಕೆಲ್ಸ ಅವ್ರಿಗೆ ಇಷ್ಟ ಆಗಿದೆ. ಈಗಾಗ್ಲೇ ತುಂಬಾನೇ ತಡ ಆಗಿದೆ, ನಡೀರಿ ಬೇಗ ಬೇಗ ಮುಖಕ್ಕೆ ಬಣ್ಣ ಹಚ್ಕೊಂಡು ನಾಟಕ ಶುರು ಮಾಡೋಣ. ಬನ್ನಿ. ಈ ರಸಗುಲ್ಲ ಯಾತಕ್ಕೆ? ಯಜಮಾನ್ರೆ, ನನ್ ಮಗ ಸ್ಕೂಲ್ಗೆ ಟಾಪ್ ಬಂದಿದ್ದಾನೆ, ಅದೇ ಖುಷಿಗೆ ನಿಮ್ಗೆ ಇದನ್ನ ತಗೊಂಡ್ ಬಂದೆ. ನೋಡಿದ್ರೆ ಯಜಮಾನ್ರೆ, ನಾನ್ ಹೇಳಿಲ್ವಾ ರಾಮ್ಜಿ ಅಣ್ಣ ಒಬ್ರು ಒಳ್ಳೆ ತಂದೆ ಅಂತ? ಇವರಿಂದ ನೀವು ಸ್ವಲ್ಪ ತಿಳ್ಕೊಳ್ಳಿ, ಒಳ್ಳೆ ಅಪ್ಪ ಹೇಗಾಗೋದು ಅಂತ. ರಾಮ್ಜಿ, ಈ ಕೆಲ್ಸನ್ ಬೇಕಾದ್ರೆ ಆಮೇಲೆ ಶುರು ಮಾಡಿ. ಮೊದಲು ಇದನ್ನ ಹೇಳು, ನಾವು ಈ ಮಕ್ಕಳನ್ನ ಹೇಗೆ ಚೆನ್ನಾಗಿ ಬೆಳೆಸೋದು ಅಂತ. ಯಜಮಾನ್ರೆ, ಇದನ್ನ ನಾನು ಹೇಗೆ ಹೇಳಿ? ಹೇಳಲ್ವಾ? ನಾಟಕ ಆಡ್ತೀಯಾ? ಹಾಗಾದ್ರೆ ಹೋಗ್ತಿರು. ಹೇಳಿ ಅಲ್ಲ ರಾಮ್ಜಿ, ಯಜಮಾನ್ರು ಅಷ್ಟು ಪ್ರೀತಿಯಿಂದ ಕೇಳ್ತಿದ್ದಾರೆ, ಹೇಳಿ. ತುಂಬಾ ಸುಲಭ ಯಜಮಾನ್ರೆ. ಮಕ್ಕಳು ಜೊತೆ ಅಪ್ಪ ಅಮ್ಮನ ಜೊತೆಗೆ ಸಾಕ್ತಾ ಹೋಗ್ಬೇಕು, ಜೊತೆಗೆ ದಾರಿ ತಪ್ಪದೇ ಇರೋ ಥರ ನೋಡ್ಕೋಬೇಕು. ಅವರಿಗೂ ಒಂದಷ್ಟು ಸ್ವತಂತ್ರ ಕೊಡಬೇಕು. ಆ ಸ್ವತಂತ್ರನ ಅವರು ಅನುಭವಿಸ್ಬೇಕು. ಆ ಸ್ವತಂತ್ರದಲ್ಲಿ ಅವರನ್ನು ಅವರು ಕಂಡುಕೋಬೇಕು. ಅವರ ಮನಸ್ಸಲ್ಲಿ ಕನಸಿನ ಬೀಜನ ಬಿತ್ತಬೇಕು. ಅವರಿಗೆ ಏನಂತ ಅರ್ಥ ಮಾಡಿಸ್ಬೇಕು ಅಂದ್ರೆ, ಕನಸನ್ನ
ನನ್ಸ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟಪಡ್ಬೇಕಾಗತ್ತೆ ಅಂತ. ಅವ್ರ ಗೆಲುವಿನಿಗಿಂತ ಹೆಚ್ಚಾಗಿ ಅವರ ಸೋಲಲ್ಲೂ ಕೂಡ ನಾವು ಅವ್ರ ಜೊತೆಗಿರ್ಬೇಕಾಗತ್ತೆ. ಅವರ ಸುಖ, ಅವ್ರ ದುಃಖ, ನೋವನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಆಗ ಮಕ್ಕಳು ಕೂಡ ನಾವ್ ಅನ್ಕೊಂಡಂಗೆ ಬೆಳೀತಾರೆ. ಇಷ್ಟೇ, ಇದನ್ನೇ ನಾನು ಮಾಡ್ತಿರೋದು. ನೀನ್ ತುಂಬಾ ದೊಡ್ಡವನಪ್ಪ. ನಿಂತರ ಯಾರು ಯೋಚನೆ ಮಾಡಲ್ಲ ರಾಮ್ಜಿ. ಈ ಕೆಲಸ ಶುರು ಮಾಡೋಣವಾ? ನೀನ್ ಸಾಮಾನ್ಯದ ಹುಡುಗ ಅಲ್ಲ ಭೀಮಾ. ಇಷ್ಟೊಂದ್ ಕಷ್ಟದ ಪರಿಸ್ಥಿತಿಲೂ ಶ್ರೀಮಂತರ ಮನೆ ಮಕ್ಕಳನ್ನ ಓದೋದ್ರಲ್ಲಿ ಹಿಂದೆ ಹಾಕಿ ನೀನ್ ಮೊದ್ಲು ಬಂದಿದ್ಯಾ. ನೀನು ಸಾಮಾನ್ಯದವಳಲ್ಲ. ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ನಾನಾ? ಏನ್ ಮಾಡ್ದೆ ನಾನು? ಅವ್ರ ಮನೆ ಗೋಡೆ ಮುಟ್ಟಿದ್ರು ನಾವು ಸ್ನಾನ ಮಾಡಿ ಶುದ್ಧ ಆಗ್ತೀವಿ. ಅವ್ರ ಮುಖ ನೋಡಿದ್ರೆ ನಮ್ ಇಡೀ ದಿನ ಹಾಳಾಗೋಗುತ್ತೆ. ನೀನು ಅವ್ರ ಮನೇಲಿದ್ಯಾ? ಹೊರಗ್ ಬಾಯಿ ಮನೆಯಿಂದ. ನಿನ್ ಜೀವನನ ನೀನೇ ಯಾಕೆ ಹಾಳು ಮಾಡ್ಕೋತೀಯ? ಈ ಹಳ್ಳಿಲಿರಕ್ ನಿನಗೆ ತೊಂದರೆ ಇದ್ರೆ ನಿನ್ ತವ್ರ ಮನೆಗೆ ಹೋಗು. ನೀನ್ ಹೋಗೋ ವ್ಯವಸ್ಥೆ ನಾನ್ ಮಾಡ್ತೀನಿ. ನಿನ್ನೊಬ್ಬಳ ತಪ್ಪಿಂದ ಈ ಸಮಾಜದ ಮುಂದೆ ನಾವೆಲ್ಲ ಅಪರಾಧಿಗಳಾಗಿ ನಿಂತಿದ್ದೀವಿ. ನೀನ್ ಇನ್ನೂ ಇದೇ ಮನೆಯಲ್ಲಿದ್ರೆ ಈ ಸಮಾಜ ನಮ್ಮನ್ನ ಬದುಕೋಕ್ ಬಿಡಲ್ಲ. ಆ ಜಾತಿ ಬಿಟ್ಟು ಹೆಂಗ್ಸು ಅವನ್ ಮನೆಯಿಂದ ಹೊರಗೆ ಬಂದ್ ಕೂಡ್ಲೆ ಅವಳ ಕತೆ ಮುಗಿಸ್ಬಿಡ್ಬೇಕು. ಆಮೇಲೆ ಪೊಲೀಸವ್ರು ಬಂದ್ರು ನೋಡ್ಕೊಳ್ಳೋಣ. ಛೀ 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 ಛೀ, ಮುಟ್ಟಕ್ಕೂ ಹೇಸಿಗೆ ಆಗುತ್ತೆ. ನಮ್ಮ ಸಮಾಜಕ್ಕೆ ದೊಡ್ಡ ಕಳಂಕ ಇವಳು. ನೋಡ್ತಾ ಇರಿ, ಒಂದಲ್ಲ ಒಂದಿನ ಇವಳನ್ನ ನೋಡಿ ನಮ್ಮ ಮನೆ ಹೆಣ್ಮಕ್ಳು ದಾರಿ ತಪ್ಪು ಹೋಗ್ಬಿಡ್ತಾರೆ. ಇದನ್ನೆಲ್ಲ ನೋಡೋದಕ್ಕಿಂತ ಇವಳನ್ನ ಕೊಂದು ಬಿಡೋದು ಒಳ್ಳೇದು. ಸರಿಯಾಗಿ ಹೇಳ್ದೆ ನೋಡು. ಇದ್ದ ಅವಳೇನ್ ಮಾಡ್ತಾಳೆ? ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಿದ್ಲು, ಚಾರಿತ್ರ್ಯಹೀನ ಅನ್ಸ್ಕೊಂಡ್ಲು. ಈಗ ಅವ್ರ ಮನೆಗೆ ಹೋಗಿ ಜಾತಿಗೂ ಅಪಚಾರ ಮಾಡಿದ್ಲು. ಬರೀ ಹೆಂಗ್ಸಲ್ಲ, ಹೆಮ್ಮಾರಿ ಅವಳು. ಸ್ವಲ್ಪ ಯೋಚನೆ ಮಾಡು. ನಿನ್ ಗಂಡ, ನಿನ್ನ ಅತ್ತೆ ಮಾವ, ನಿನ್ನ ಮಕ್ಕಳು ಎಲ್ರೂ ಬೀದಿಲ್ ನಿಂತಿದ್ದೀವೀಗ. ಹೆಂಡತಿಯಾಗಿ, ಸೊಸೆಯಾಗಿ, ತಾಯಿಯಾಗಿ ನಿನ್ನ ಕರ್ತವ್ಯನ ನೀನ್ ನಿಭಾಯಿಸ್ಲಿಲ್ಲ ಅಂದ್ರೆ ನೀನ್ ಮಾಡಿರೋ ಪೂಜೆ ವ್ರತಗಳಿಗೆ ಏನ್ ಅರ್ಥ ಇರುತ್ತೆ? ನಮ್ ನಂಬಿಕೆನೆ ಹಾಳು ಮಾಡ್ಬಿಟ್ಟಿಯಲ್ಲ. ಜನ ಈಗ ನಿನ್ನ ನಡ್ತೆಗೆಟ್ ಹೆಂಗ್ಸು ಅಂತಿದ್ದಾರೆ. ನಿನ್ನ ಕಾರಣದಿಂದ ನಾವೆಲ್ಲ ಬೀದಿಗೆ ಬಂದ್ವಿ ಅಂತ ಇಟ್ಕೋ, ಆಗ ನಿನ್ನ ಕುಲಗೆಡಿಸ್ತವಳು ಅಂತಾರೆ. ಒಬ್ಬ ಹೆಂಗ್ಸು ಒಂದು ಕುಲನ ಕೆಡಿಸಿದ್ರೆ ಅವಳು ಧರ್ಮಭ್ರಷ್ಟ ಹೆಂಗ್ಸಾಗ್ತಾಳೆ. ನರಕದಲ್ಲೂ ಜಾಗ ಸಿಗಲ್ಲ ಅವಳಿಗೆ. ನನ್ನ ಮಾತು ಕೇಳ್ದೆ ಪಾಪದ ಕೂಡ ತುಂಬಿಸ್ಕೋಬೇಡ. ಹಿಂಗೆ ಆದ್ರೆ ಮುಂದಿನ ಜನ್ಮದಲ್ಲಿ ನೀನು ಮನುಷ್ಯಳಾಗಿ ಹುಟ್ಟೋದೇ ಇಲ್ಲ, ನೆನ್ಪಿಟ್ಕೋ. ಮುಕ್ತಿನೇ ಸಿಗಲ್ಲ ನಿನಗೆ. ಅಂತರ್ಪಿಶಾಚಿಯಾಗಿ ಅಲಿತಿರ್ತೀಯ. ಏನಾಯ್ತಣ್ಣ? ನಿನ್ ಮಾತ್ ಕೇಳ್ತಿಲ್ವಾ ಅವಳು? ಇಲ್ಲ. ಏನ್ ವಿಚಿತ್ರದ ಹೆಂಗ್ಸಿ ಇವಳು. ಮೊದ್ಲೇ ಇಷ್ಟು ದೊಡ್ಡ ಪಾಪ ಮಾಡಿದಾಳೆ, ಆದ್ರೂ ಇವಳು ಗಂಡ ಎಲ್ಲ ಮರ್ತು ಕರ್ಕೊಂಡು ಹೋಗಕ್ ಬಂದಿದ್ದಾನೆ. ಎಲ್ರು ನೋಡಿ ಇವಳಲ್ಲಿ ಹೇಗ್ ನಾಟಕ ಆಡ್ತಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೂ ಪಾಪ ಇವಳು ಗಂಡ ಏನೋ ಸಹಾಯ ಮಾಡಕ್ ಬಂದಿದ್ದಾನೆ. ಆದ್ರೆ ಇವಳು ಗಂಡನ್ ಮಾತಕ್ ಮರ್ಯಾದೆ ಕೊಡ್ದೇನೆ ಅವನ್ಗೆ ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ದಾಳೆ. ಹಠಕ್ ಬಿದ್ದಿರೋ ಹೆಂಗ್ಸದು, ಭಯಭಕ್ತಿ ಇಲ್ದಿರೋ ಹೆಂಗ್ಸು. ಧರ್ಮ ಕರ್ಮಗಳ ಬಗ್ಗೆ ಕಿಂಚಿತ್ತೂ ಭಯ ಇಲ್ಲ. ಎಷ್ಟು ಅಂತ ಕೂಪದಲ್ಲಿ ಬೀಳ್ತೀಯ. ಅವಳೆಂತ ಜಾಗದಲ್ಲಿ ಹೋಗಿ ಕೂತಿದ್ದಾಳೆ ಅಂದ್ರೆ ನಾವಲ್ಲಿಗೆ ಹೋಗಕ್ಕೂ ಆಗಲ್ಲ.
ನನ್ನ ಮಾತು ಕೇಳು. ನಿನ್ನ ಮದ್ವೆ ಮಾಡ್ಕೊಂಡ್ ಬಂದಾಗ ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ಇಷ್ಟು ತಿಳಿಸಿ ಹೇಳ್ತಾ ಇದ್ದೀನಿ. ನೀನ್ ಮಾಡಿದ ತಪ್ಪು ಅಂತ ಇಡೀ ಸಮಾಜ ನಿರ್ಧಾರ ಮಾಡ್ಬಿಟ್ಟಿದೆ. ನಿನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಕ್ಕೆ ನಿನ್ ಒಳ್ಳೇದನ್ನೇ ಬಯಸ್ತಿದ್ದೀನಿ ನಾನು. ಅದಕ್ಕೆ ಹೇಳ್ತಿದ್ದೀನಿ, ನಡಿ ಇಲ್ಲಿಂದ. ರಾಮ್ಜಿ ನಡೀರಿ, ಹೇಗೂ ಇವತ್ತಿನ ದಿನ ಕಳೀತು. ನಡೀರಿ ಮನೆಗೆ ಹೋಗೋಣ. ಇಲ್ಲಿ ಕೇಳು ಪುರಂಜನ, ಸ್ವಲ್ಪ ದುಡ್ಡು ಸಿಗ್ಬೋದಾ ನಂಗೆ? ಭೀಮಾ ಸ್ಕೂಲಿಗೆ ಮೊದಲು ಬಂದಿದ್ದಾನೆ. ಅದಕ್ಕೆ ಬ್ರಿಟಿಷ್ ಸರ್ಕಾರ ಭೋಜನ ಕೂಟಕ್ಕೆ ಕರೆದಿದ್ದಾರೆ. ನಾಳೆ ಸಂಜೆ ಅಲ್ಲಿಗೆ ಹೋಗ್ಬೇಕು. ಅಂದ್ರೆ ಒಂದೊಳ್ಳೆ ಬಟ್ಟೆ ಬೇಕಲ್ವಾ ಅಂದ್ಕೊಂಡೆ. ಭೀಮಾಬಾಯಿಗೆ, ಭೀಮಂಗೆ, ಹಾಗೆ ನಂಗೆ ಒಂದೊಂದು ಬಟ್ಟೆ ತಗೊಳ್ಳೋಣ ಅಂತ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ರಾಮ್ಜಿ. ಇದ್ದಿದ್ರೆ ಖಂಡಿತ ಕೊಡ್ತಿದ್ದೆ. ನಿಮ್ಗೆ ಗೊತ್ತಿದೆಯಲ್ಲ ಈಗ ನಾವಿಬ್ರು ಎಂಥ ಪರಿಸ್ಥಿತಿಯಲ್ಲಿದ್ದೀವಿ ಅಂತ. ಅದು ಸರಿಯನ್ನು, ನನ್ನ ಹತ್ರನೂ ದುಡ್ಡಿಲ್ಲ. ನಾನು ಅನ್ಕೊಂಡೆ ನಿನ್ನ ಹತ್ರ ಸ್ವಲ್ಪ ದುಡ್ಡಿಸ್ಕೊಂಡು ಸಂಬಳ ಬಂದ್ಮೇಲೆ ನಿನಗೆ ಕೊಡೋಣ ಅಂತ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಾಮ್ಜಿ, ಒಂದ್ ಕೆಲ್ಸ ಮಾಡೋಣ, ಯಜಮಾನ್ರನ್ನ ಕೇಳೋಣ. ಸಂಬಳ ಬಂದ ತಕ್ಷಣ ವಾಪಸ್ ಕೊಡೋಣ. ಆದ್ರೆ ಯಜಮಾನ್ರು ಕೊಡ್ತಾರಾ? ಯಾಕೆ ಕೊಡಲ್ಲ? ತಗೋ ದುಡ್ಡು. ನಿನ್ ಮಗ ನನ್ ಮಗ ಇದ್ದಂಗಲ್ವಾ? ಪೂರ್ತಿ ತಯಾರಾಗಿ ಊಟಕ್ಕೆ ಹೋಗಿ ಅಲ್ಲಿಂದ ಬಂದ್ಮೇಲೆ ನನಗೊಂದು ಮಾತು ಹೇಳಬೇಕು. ನನ್ನಿಬ್ರು ಮಕ್ಕಳನ್ನ ಹೇಗ್ ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳು. ಖಂಡಿತ ಯಜಮಾನ್ರೆ. ಬರ್ತೀನಿ ಯಜಮಾನ್ರೆ. ಏನ್ ಯೋಚನೆ ಮಾಡ್ತಿದ್ಯಾ? ನಡಿ. ಭೀಮಾ, ಭೀಮಾ. ಅಮ್ಮ, ನೀವು ಸುರಕ್ಷಿತವಾಗಿ ಮನೆಗೆ ಹೋಗ್ಬೇಕು ಅಂತ ನಮಗೂ ಆಸೆ ಇದೆ. ಆದ್ರೆ ನಿಮ್ಗೆ ನಿಮ್ ಗಂಡಿನ ಮೇಲೆ ನಂಬಿಕೆ ಇದ್ರೆ ಇಲ್ಲಿಂದ ಹೊರಡಿ. ಆದ್ರೆ ನಂಗೇನೋ ನಿಮ್ ಗಂಡನ ಮೇಲೆ ನಂಬಿಕೆ ಬರ್ತಿಲ್ಲ. ತಲಹರಟೆ ಮಾಡ್ಬೇಡ್ವೋ ಭೀಮಾ. ನನ್ನ ಜೊತೆ ಯಾಕೆ ಬರಕ್ ಬಿಡ್ತಿಲ್ಲ ಅವಳನ್ನ? ಏನ್ ಮಾಡ್ತಿದ್ಯಾ ಭೀಮಾ? ಒಳಗ್ ನಡಿ ನೀನು. ಅವತ್ ನೀವೇ ಹೇಳಿದ್ರಲ್ವಾ ನಾನ್ ಸತ್ತು ಹೋದ್ರು ನನ್ನ ನೋಡಕ್ ಬರಲ್ಲ ಅಂತ. ಆದ್ರೆ ಇವತ್ತು ದಿಢೀರಂತ ನನ್ ಮೇಲೆ ಕನಿಕರ ಬಂದ್ಬಿಡ್ತಾ? ಇಷ್ಟು ದಿನ ಒಟ್ಟಿಗೆ ಇದ್ವಿ ಅಂತ ಈಗ ನೆನ್ಪಾಯ್ತಾ ನಿಮ್ಗೆ? ನಾನು ನಂಬ್ತೀನ್ರಿ, ನಿಮ್ಗೆ ನನ್ ಮೇಲೆ ತುಂಬಾ ಕಾಳಜಿ ಇದೆ. ಯಾಕೆಂದ್ರೆ ನೀವು ನನ್ನ ಮದ್ವೆ ಆಗಿದ್ದೀರಲ್ವಾ. ಆದ್ರೆ ನನ್ನ ನಂಬಿಕೆ ಸುಳ್ಳಾಯ್ತು. ಊರವ್ರ ಮಾತ್ ಕೇಳಿ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ರಿ. ಇಡೀ ರಾತ್ರಿ ಚಳಿಲಿ ನಡುತ್ತಿದ್ದೆ ನಾನು. ಯಾರು ಹೊತ್ಕೊಳಕ್ಕೆ ಕಂಬಳಿ ಕೊಟ್ರು. ಆದ್ರೆ ನಿಮ್ ಸಮಾಜದ ಜನ ಏನ್ ಮಾಡಿದ್ರು? ನನ್ಗೆ ಕೊಟ್ಟಿರೋ ಕಂಬಳಿಗೂ ನೀರ್ ಹಾಕಿದ್ರು. ಯಾಕೆ? ನಾನ್ ಚಳಿಲಿ ಒದ್ದಾಡಿ ಸಾಯ್ಲಿ ಅಂತಾನ? ಆಗ ನೀವೇನ್ ಮಾಡಿದ್ರಿ? ನಿಮ್ ಸಮಾಜದ ಜನ ನಿಮಗ್ ಹೆದರ್ಸಿದ್ರು ಅಂತ ನೀವು ನನಗ್ ಬುದ್ಧಿ ಹೇಳಕ್ ಬಂದ್ರಿ. ನಾನ್ ಊರ್ ಬಿಟ್ಟು ಹೋದ್ರೆ ಆಗ ನೀವು ನೆಮ್ಮದಿ ಆಗಿರ್ಬೋದಲ್ವಾ? ಹೆಂಡತಿ ಹೇಗಿರ್ಬೇಕು ಅಂತ ನನಗೆ ಹೇಳ್ತಿದ್ದೀರಾ? ಸರಿ, ನಾನ್ ನಿಮ್ ಜೊತೆ ಬರ್ತೀನಿ. ಆದ್ರೆ ಹಾಗೆ ಬರಲ್ಲ. ಇಲ್ಲಿ ನನ್ಗೆ ನೆರಳು ಸಿಕ್ತು. ಒಂದ್ ರೀತಿಲಿ ಇದು ನನ್ನ ತವ್ರ ಮನೆನೇ. ಅದಕ್ಕೆ ನೀವೀಗ ನನ್ನನ್ನ ಮದುವೆ ಮಂಟಪದಿಂದ ಕೈ ಹಿಡಿದು ಮನೆಗೆ ಹೇಗ್ ಕರ್ಕೊಂಡು ಹೋದ್ರು, ಅದೇ ರೀತಿ ಇವತ್ ನೀವು ಇಲ್ಲಿ ಒಳಗ್ ಬಂದು ನನಗ್ ಮಾತ್ ಕೊಟ್ಟು ನನ್ ಕೈ ಹಿಡಿದು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನೀವು ನನ್ನನ್ನ ಬಿಟ್ಬಿಡ್ತೀರಾ ಅಂತ. ಆದ್ರೆ ನನ್ನ ನಂಬಿಕೆ ಸುಳ್ಳು ಮಾಡ್ಬಿಟ್ರಿ.
ತಲೆ ನೆಟ್ಟಿಗಿಟ್ಕೊಂಡು ಮಾತಾಡು. ನಾನು ಇಂಥವ್ರ ಮನೆಗೆಲ್ಲ ಬರ್ತೀನ? ಇಂಥವ್ರ ಮನೆಗೆಲ್ಲ ಬಂದು ನಾನು ಧರ್ಮಭ್ರಷ್ಟ ಆಗಲ್ಲ. ಧರ್ಮದ ಬಗ್ಗೆ ಮಾತಾಡ್ತೀರಾ? ಸರಿ, ಇದು ಒಂದು ಧರ್ಮನೇ. ಒಬ್ಳು ಹುಡುಗಿ ಕೈ ಹಿಡಿಯೋ ತನಕ ಅವಳು ಹೊಸ್ಲು ದಾಟಿ ಮನೆಯಿಂದ ಹೊರಗೆ ಬರೋ ಹಾಗಿಲ್ಲ. ಇಂಥವ್ರ ಜೊತೆ ಇದ್ದು ಮಾತಾಡೋದ್ ಕಲ್ತ್ಬಿಟ್ಟಿದ್ಯಲ್ಲ ನೀನು. ನನ್ನ ಜೊತೆ ನನ್ನ ಮನೇಲಿರುವಾಗ ಒಂದು ಮಾತು ಆಡ್ತಿರ್ಲಿಲ್ಲ. ಈಗ ನನಗೆ ಧರ್ಮದ ಪಾಠ ಹೇಳ್ಕೊಡ್ತೀಯಾ? ನಿಮ್ಗೇನ್ ಬೇಕೋ ಹಂಗೆ ಅನ್ಕೊಳ್ಳಿ. ಅಮ್ಮ ಹೇಳ್ದಂಗೆ ಮಾಡಿ, ಇಲ್ಲಾಂದ್ರೆ ಇಲ್ಲಿಂದ ಹೊರಟ್ಬಿಡಿ. ನಡಿ ನೀನು. ಏನ್ ಯೋಚನೆ ಮಾಡ್ತಾ ಇದೀಯಾ? ಒಳಗ್ ನುಗ್ಗು, ಎಳ್ಕೊಬಾ ಅವಳನ್ನ. ಅದೆಲ್ಲ ಆಗಲ್ಲ. ಇವನ್ ಮನೆ ಒಳಗೋಗಿ ನಾನ್ ಯಾಕೆ ಮೈಲ್ಗೆ ಆಗ್ಲಿ? ಅವಳನ್ನ ದರ ಎಳ್ಕೊಂಬ, ಪರವಾಗಿಲ್ಲ. ನಿನ್ನ ನಾವು ಶುದ್ಧ ಮಾಡ್ತೀವಿ. ಶುದ್ಧ ಮಾಡ್ತೀವಿ. ಹೌದೌದು, ಶುದ್ಧ ಮಾಡ್ತೀವಿ. ನಾವು ಶುದ್ಧ ಮಾಡ್ತೀವಿ. ನೋಡಿ, ಬಂತಲ್ಲ ಶುದ್ಧ ಮಾಡ್ತೀವಿ ಅನ್ನೋ ಉಪಾಯ. ನೀವು ಒಳಗ್ ಬಂದು ನನ್ನ ಇಲ್ಲಿಂದ ಹೊರಗ್ ಕರ್ಕೊಂಡು ಹೋಗಿ. ಎಂತ ಸಮಾಜ! ಎಲ್ರು ಮುಂದೆ ಈ ಮನೆ ಒಳಗ್ ಬಂದ್ರೆ ಅದನ್ನ ಪಾಪ ಅಂತಾರೆ. ನೀರ್ ಹಾಕಿದ್ರೆ ಆ ಪಾಪ ತೊಳ್ದು ಹೋಗುತ್ತೆ. ಆದ್ರೆ ಒಂದ್ ಹೆಂಗಸಿನ ಮೇಲೆ ಸುಳ್ಳು ಆಪಾದನೆ ಮಾಡೋ ಅಂತ ಪಾಪ ಮಾಡಿ ಅವಳ ನಡತೆ ಕಳಂಕ ತಂದ್ರೆ ಅವ್ರನ್ನ ಹೇಗ್ ಶುದ್ಧ ಮಾಡ್ತೀರಾ ನೀವು? ಅದ್ರ ಬಗ್ಗೆ ಮಾತಾಡಿದ್ರೆ ಜೀವ ತೆಗಿತೀನಿ ಅಂತೀರಾ? ನಮ್ ಸಮಾಜ ಎಷ್ಟೊಂದ್ ಜಾತಿಗಳಿಂದ ಛಿದ್ರ ಆಗೋಗಿದೆ. ಮೇಲು ಕೀಳು, ಹೆಣ್ಣು ಗಂಡು, ಹೀಗೆ ಎಷ್ಟೊಂದು ಅಂತರ ಮಾಡ್ತೀವಿ. ಇದರಿಂದ ಎಷ್ಟು ದೊಡ್ಡ ಕಂದಕ ಮೂಡಿದೆ ಅಂದ್ರೆ ಅದನ್ನ ಯಾರ ಕೈಯಿಂದನೂ ಮುಚ್ಚಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡು ಅವಳ ಭಾಷಣ ಏನ್ ಕೇಳ್ತಿದ್ಯಾ? ಕೈ ಹಿಡ್ಕೊಂಡು ಆಚೆ ಹೇಳ್ಕೊಂಬ ಅವಳನ್ನ. ಜಾತಿ ಅಂದ್ರೆ ಏನು ಅಂತ ನಾವ್ ಇವಳಿಗೆ ತೋರ್ಸ್ಕೊಡ್ತೀವಿ. ನೋಡಿದ್ರ, ಇಷ್ಟೆಲ್ಲ ರಂಪ ಆದ್ಮೇಲೂ ನಾಚಿಕೆ ಇಲ್ದೆ ಹೇಗ್ ಮಾತಾಡ್ತಿದ್ದಾಳ ಅವಳು. ಇಲ್ಲ, ನಾನು ಹೋಗಲ್ಲ. ನಾನ್ ಯಾವತ್ತು ನಮ್ ಜಾತಿ ಕಳಂಕ ತರಲ್ಲ. ಹೇಗ್ ಹೋಗಲ್ಲ ಅಂತ್ಯ? ನೀನು ಒಳಗ್ ಹೋಗ್ಲೇಬೇಕು. ನಿನ್ ಮನೆ ಕೊಳೆನ ನೀನೇ ತೊಳಿಬೇಕಾಗುತ್ತೆ. ನೀನ್ ಒಳಗ್ ಹೋಗಿಲ್ಲ ಅಂದ್ರೆ ಯಾರು ಹೋಗ್ತಾರೆ? ಅದೆಲ್ಲ ಆಗಲ್ಲ, ನಾನು ಹೋಗಲ್ಲ ಅಷ್ಟೇ. ನಿಂತ್ಕೋ. ದಯವಿಟ್ಟು ಅಳ್ಬೇಡಿ. ನೋಡಿದ್ರ ನೀವೆಲ್ಲ ನನ್ನ ಇಲ್ಲಿಂದ ಎಳ್ಕೊಂಡು ಹೋಗಿ ಸಾಯ್ಸಕ್ಕೆ ಅಂತ ಎಲ್ಲೋ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಬದುಕಕ್ಕೆ ಅಂತ ಹೊರಗ್ ಬಾ ಅಂದಿದ್ರೆ ನಾನ್ ಖುಷಿಯಿಂದ ಹೊರಟ್ಬಿಡ್ತಿದ್ದೆ. ಅಕ್ಕ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಎಲ್ಲ ಜಾತಿ ಸಂಪ್ರದಾಯಗಳನ್ನ ನಾವು ಹೆಣ್ಮಕ್ಳೇ ಕಾಪಾಡಬೇಕು. ಕರುಣೆನೇ ಇಲ್ದೆ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಒಬ್ಳು ಹೆಂಗ್ಸು ಹೇಗ್ ರಾತ್ರಿ ಎಲ್ಲ ಹೊರಗಿರ್ತಾಳೆ ಅಂತ ಯೋಚನೆನೂ ಮಾಡಿಲ್ಲ. ಇಷ್ಟೆಲ್ಲ ಸಾಲ್ದು ಅಂತ ಅವ್ರು ಇಲ್ಲಿಗೆ ಬೇರೆ ಬಂದಿದ್ದಾರೆ, ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ. ನೀವ್ ಅಳೋದ್ ನಿಲ್ಸಿ, ಸಮಾಧಾನ ಮಾಡ್ಕೊಡಿ. ಅಕ್ಕ, ನೀವು ಎಷ್ಟು ದಿವಸ ಬೇಕಾದ್ರೂ ಇಲ್ಲೇ ಇರಿ. ಹಾ, ಮತ್ತೆ ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ.
ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಜನರು ಸುಮ್ಮನೆ ಅಂತೂ ಇರಲ್ಲ, ಮತ್ತೆ ಏನಾದ್ರೂ ಮಾಡೇ ಮಾಡ್ತಾರೆ. ಬಾಲ, ಆನಂದ, ಮಂಜುಳಾ, ತುಳಸಿ, ಭೀಮಾ, ಗಂಗಾ ನಾವೆಲ್ಲ ಸೇರಿ ಇವ್ರನ್ನ ಕಾಪಾಡ್ಲೇಬೇಕು. ಆಯ್ತಮ್ಮ. ನೋಡು, ನಮ್ಗಿದೆಲ್ಲ ಬೇಕಾಗಿಲ್ಲ. ಇದೀಗ ಬರೀ ನಿನ್ ಕುಟುಂಬದ ವಿಷಯ ಅಲ್ಲ, ನಮ್ಮ ಇಡೀ ಸಮಾಜಕ್ಕೆ ಸೇರಿದ ವಿಷಯ ಆಗಿದೆ. ಅಲ್ಲ, ನಮ್ ಕಣ್ಣೆದ್ರಿಗೆನೆ ನಿನ್ ಹೆಂಡತಿ ಅವನ್ ಮನೆಯಲ್ಲಿದ್ದಾಳ. ಇದ್ರ ಅರ್ಥ ಏನು? ಅವನ್ಗ ಅಷ್ಟೊಂದು ತಾಕತ್ತಿದ್ಯಾ? ನಮ್ಮನೆ ಹೆಣ್ಮಕ್ಳನ್ನ ಸಾಕ್ತಾನ ಅವನು. ಇದು ಹೀಗೆ ಮುಂದುವರೆದ್ರೆ ಜನ ಥೂ ಅಂತಾರೆ ನಮ್ ಜಾತಿಗೆ, ನಮ್ ಜನರಿಗೆ, ನಮ್ಮೆಲ್ಲರ ತಾಕತ್ಗೆ. ನೀನ್ ಹೋಗ್ಲೇಬೇಕು. ನಾನ್ ಒಳಗ್ ಹೋಗಲ್ಲ. ಅಯ್ಯೋ, ನಿಮ್ ಮಾತು ಕೇಳ್ಕೊಂಡು ನಾನು ಪ್ರಯತ್ನ ಪಟ್ಟೆ ತಾನೆ. ಅಷ್ಟ್ರಲ್ಲ ಹುಡುಗ ಭೀಮ್ರಾವ್ ಮಧ್ಯದಲ್ಲಿ ಬಂದು ಭಾಷಣ ಬೇರೆ ಮಾಡ್ತಾನೆ. ಎಲ್ಲ ಉಪಾಯನೂ ಹಾಳು ಮಾಡ್ಬಿಟ್ಟ. ಇನ್ನು ಹಾಲು ಕುಡಿಯೋ ಹುಡುಗ ಯಾವಾಗ್ಲೂ ನಮ್ ದಾರಿಗೆ ಅಡ್ಡ ಬರ್ತಿರ್ತಾನೆ. ನೋಡು ಲಾಲಾ, ನಾವು ನಿನಗೆ 2 ದಿನ ಸಮಯ ಕೊಡ್ತೀವಿ. ಅಷ್ಟರಲ್ಲಿ ನೀನೇನು ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನ ನಿನ್ ಮಕ್ಕಳನ್ನೆಲ್ಲ ಸೇರಿಸಿ ನಮ್ ಸಮಾಜದಿಂದ ಹೊರಗಾಕ್ತಿವಿ. ಆ ಸಕ್ಪಾಲ್ ಮನೆ ಪಕ್ಕದಲ್ಲೇ ನೀನ್ ಬದುಕೋ ಹಾಗೆ ಮಾಡ್ತೀವಿ. 2 ದಿನ ಗೊತ್ತಾಯ್ತಾ? ನಡಿ. ಭೀಮಾ, 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 ಬಾ ನನ್ ಜೊತೆ. ಆ ಸೇಟು ಮಗ ನಿನ್ನನ್ನು ಕರೀತಿದ್ದಾನೆ. ನನ್ನ? ನಿನ್ನೆ ಬಾ, ಹುಷಾರು. ನಿಂತ್ಕೊಳ್ಳಿ. ಅಮ್ಮ, ಸೇಠ್ಜಿ ಮಗ ಇವನನ್ನು ಕರೀತಿದ್ದಾನೆ. ಭೀಮಾ ಎಲ್ಗೂ ಬರಲ್ಲ. ನೀನ್ ಹೇಳ ಅವನ್ಗೆ ಅವನಿಗೆ ಗಾಯ ಆಗಿದೆ ಅಂತ. ನೋಡ್ತಿದ್ಯಾ ತಾನೆ ಆನಂದ, ಸರಿಯಾಗಿ ನಡಿಯಕ್ಕೂ ಆಗ್ತಿಲ್ಲ ಅವನ್ಗೆ, ಹೇಗ್ ಬರ್ತಾನೆ? ಹೋಗಿ ಸುಮ್ನೆ ಹೋಗಿ ಕೂತ್ಕೊಳ್ಳಿ. ಮತ್ತ ಆ ಹುಡ್ಗ ಯಾಕೆ ಕರೀತಾ ಇದ್ದ ನಿನ್ನ? ಇವನ್ ಅವನೇ ತಾನೇ ನಿನ್ನ ಸ್ಕೂಲಲ್ಲಿ ರೇಗ್ಸೋನು, ನಿಂಗ್ ಓದಕ್ ಅಡ್ಡಿ ಮಾಡ್ತಿದ್ದೋನು? ಒಟ್ಟಿಗೆ ಕೂತ್ಕೊಳಕ್ಕೂ ಬಿಡಲ್ವಲ್ಲ. ಅವನ್ ಎಲ್ಗೂ ಬರಲ್ಲ, ಹೇಳ್ಬಿಡು. ಹೋಗ್ ಬರ್ತೀನಮ್ಮ. ಯಾರಿಗ್ ಗೊತ್ತು, ನೋಡ್ತೀನಿ ಯಾವ ಕೆಲ್ಸ ಇರುತ್ತೋ ಏನೋ. ಅಮ್ಮ, ಒಂದೇ ಸ್ಕೂಲ್ ಅವ್ರಲ್ವಾ, ಯಾರಿಗ್ ಗೊತ್ತು, ಭೀಮನ್ ಹತ್ರ ಅವನಿಗೇನೋ ಕೆಲ್ಸ ಇರ್ಬೋದು. ಬಂದೇ ಇರಮ್ಮ. ನಡಿ ಭೀಮಾ. ಏ ನನ್ ಮಾತ್ ಕೇಳಿ. ಅವ್ರು ಒಳ್ಳೆಯವ್ರಲ್ಲ ಭೀಮಾ. ಗಂಗಾ, ಸ್ವಲ್ಪ ರೊಟ್ಟಿ ನೋಡ್ಕೊ, ನಾನು ಈಗ್ಲೇ ಬರ್ತೀನಿ. ನಿಧಾನ ಭೀಮಾ. ಏನಾಯ್ತು? ಯಾಕೆ ಕರ್ದೆ? ಮತ್ತೆ ಬೀಳಿಸ್ಬೇಕಾ ನನ್ನ? ಇಲ್ಲ. ಮತ್ತ್ಯಾಕ್ ಕರ್ದೆ? ನೀನ್ ಬಡವ ಅಲ್ವಾ? ಹೌದು. ಇರು. ಈ ಕೋಟ್ನ ಇಟ್ಕೋ, ತುಂಬಾ ದುಬಾರಿ ಇದು. ನಮ್ ಜಾತಿಯವರು ಇದನ್ನ ಹಾಕೋತಾರೆ. ಇದನ್ನ ಹಾಕೊಂಡ್ ನೀನ್ ಊಟಕ್ಕೆ ಹೋದ್ರೆ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಾಗಲ್ಲ ನಿನ್ ಯಾವ ಜಾತಿಯವನಂತ. ಇಲ್ಲಾಂದ್ರೆ ಎಲ್ರೂ ನಿನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ನಮ್ಗದ್ ಬೇಡ. ನಮಗ್ ಬೇಡ ಈ ಕೋಟು. ಅವ್ರು ನಮ್ಮ ನೋಡ್ಸ್ಲಿ ಅಥವಾ ಬಿಡ್ಲಿ. ಹೌದು, ನಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದನ್ನೇ ಹಾಕೊಂಡು ಹೋಗ್ತೀವಿ. ಮತ್ತೆ ಧನ್ಯವಾದ ಇದನ್ನ ಕೊಡ್ತೀನಿ ಅಂತ ನಂಗೆ ಹೇಳಿದ್ದಕ್ಕೆ. ಇದನ್ ತಗೋ ಭೀಮರಾವ್. ಇದನ್ ತಗೊಂಡ್ರೆ ನನಗ್ ಸಮಾಧಾನ ಆಗತ್ತೆ. ನಾನು ಇಲ್ಲಿವರೆಗೂ ಮಾಡಿರೋ ತಪ್ಪನ್ನ ನೀನ್ ಕ್ಷಮಿಸಿದ್ಯಾ ಅಂತ ಆಗತ್ತೆ. ಕ್ಷಮಿಸಿದಾನೆ ಬಿಡು. ಭೀಮಾ ಯಾರ ಮೇಲೂ ಹಾಗೆಲ್ಲ ದ್ವೇಷ ಇಟ್ಕೊಳ್ಳಲ್ಲ. ಆದ್ರೆ ಕೋಟ್ ಮಾತ್ರ ಬೇಡ. ಯಾರು ಗೊತ್ತು ನಾಳೆ ಇದನ್ ಭೀಮಾ ಕದ್ದಿದ್ದಾನೆ ಅಂದ್ರೆ? ಹಾಗೆ ಹೇಳೋ ತರ ನಾನು ಇದ್ದಿದ್ರೆ ಕ್ಲಾಸಲ್ಲೇ ಇವನ್ ಬ್ಯಾಗಲ್ಲಿ ಒಂದು ಪುಸ್ತಕ ಇಟ್ಬಿಟ್ಟು ಕದ್ದಿದ್ದಾನಂತಿದ್ದೆ. ಇದು ನನಗೆ ತುಂಬಾ ಸುಲಭ ಅಲ್ವಾ?
ಇದನ್ನ ಇಟ್ಕೋ ಭೀಮ್ರಾವ್, ನನ್ ಮನ್ಸಿಂದ ಹೇಳ್ತಿದ್ದೀನಿ. ತಗೊಳ್ಳಿಲ್ಲ, ಅದನ್ನ ನೀನೇ ಹಾಕೋ ಹಾಗಿದ್ರೆ ಹಾಕು. ಅಮ್ಮ ಅಷ್ಟ್ ಪ್ರೀತಿಯಿಂದ ಕೊಡ್ತಿದ್ದಾನೆ, ನೀನೇ ಹೇಳ್ತಿದ್ದಲ್ಲ ಯಾರಾದ್ರೂ ಪ್ರೀತಿಯಿಂದ ಕೊಟ್ರೆ ಅದನ್ನ ಬೇಡ ಅನ್ಬಾರ್ದು ಅಂತ. ಹಾಕು. ನೀನ್ ಹಾಕ್ಬೇಕಾದ್ರೆ ನನ್ನ ಮುಟ್ಬೇಕಾಗಿಲ್ಲ ಅಲ್ವಾ? ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಭೀಮಾ, ಒಂದ್ ವಿಷಯ ಹೇಳು, ಆ ಹುಡ್ಗ ಅಂತ ತಪ್ಪೇನ್ ಮಾಡ್ದ ನಿಂಗ್ ಕೋರ್ಟ್ ಕೊಟ್ಟು ಕ್ಷಮೆ ಕೇಳೋ ಅಂತದ್ದು? ಕ್ಲಾಸ್ನಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡದೆ ಇರೋನು ಇವಾಗ ಕ್ಷಮೆ ಕೇಳ್ತಿದ್ದಾನೆ. ನನ್ನಿಂದೇನು ಮುಚ್ಚಿಡ್ತಿಲ್ಲ ತಾನೆ? ಮುಚ್ಚಿಟ್ಟಿದ್ದೆ, ಈಗ ಹೇಳ್ತೀನಿ. ಹೇಳು. ಅವನೇ ನನ್ನ ಮೇಲಿಂದ ನೂಕಿದ್ದು. ಇವನೇನಾ? ನೀನಿಲ್ಲೇ ಇರು, ನಾನು ಈಗಲೇ ಹೋಗಿ ಮಾತಾಡ್ಕೊಂಡು ಇರ್ಲಿ ಬಿಡು, ಅವನ್ ನನ್ನ ಹತ್ರ ಕ್ಷಮೆ ಕೇಳಿದನಲ್ಲ. ನಡಿ ಮನೆಗೆ. ನೀನ್ ಕೋಟ್ ಕೊಡೋ ಅಂತದ್ದೇನಿತ್ತು? ನಮ್ ಜೊತೆ ಗೆಳ್ತನ ಮಾಡ್ಬೇಕಾ ನೀನು? ಇಲ್ಲ, ನಾವ್ ಗೆಳೆಯರಾಗೋಕ್ ಸಾಧ್ಯ ಇಲ್ಲ. ಮತ್ತಿವಾಗ ಭೀಮಂಗೆ ಕೋಟ್ ಬೇರೆ ಕೊಟ್ಟೆ, ಜೊತೆ ಕ್ಷಮೆನೂ ಕೇಳ್ದೆ. ಅದ್ ನನ್ ಪಶ್ಚಾತ್ತಾಪಕ್ ಪ್ರಾಯಶ್ಚಿತ. ಯಾಕಂದ್ರೆ ನಾನೇ ಅವನ ನೂಕಿದ್ದು. ನಿಜ ಏನಂತ ಅಂದ್ರೆ ನಮ್ ತರ ಹುಡುಗರು ನಿಮ್ಮಂತವ್ರ ಜೊತೆ ಗೆಳೆತನ ಮಾಡಲ್ಲ. ಆದ್ರೆ ಸುರೇಂದ್ರ ನಮ್ ಜೊತೆ ಗೆಳ್ತನ ಮಾಡಿದ್ನಲ್ಲ, ಅವನು ನಿಮ್ಮವನೇ ಅಲ್ವಾ? ಇಲ್ಲ, ನಂಗೆ ಅವನಷ್ಟು ಧೈರ್ಯ ಇಲ್ಲ. ನಮ್ಮ ಅಪ್ಪನ ಹತ್ರ ಹೊಡಿಸ್ಕೊಂಡು ನಿಮ್ ಜೊತೆ ಇದಕ್ ನಂಗೆ ಆಗಲ್ಲ. ನಾವ್ ಯಾವತ್ತೂ ಗೆಳೆಯರಾಗೋಕ್ಕಾಗಲ್ಲ. ಭೀಮ್ರಾವ್ನ ನೂಕಿ ನಾನು ತಪ್ಪು ಮಾಡ್ದೆ, ಅದಕ್ಕೆ ಕೋರ್ಟ್ ಕೊಟ್ಟು ನಾನು ಕ್ಷಮೆ ಕೇಳಿದೆ. ನಮಗಿಷ್ಟ ಇದ್ರು ನಾವು ಗೆಳೆಯರಾಗಿರೋಕ್ ಸಾಧ್ಯ ಇಲ್ಲ. ಅಪ್ಪಂತರ ಜನರು, ಸುರೇಂದ್ರನ ಅಪ್ಪಂತರ ಜನರು ನಮ್ಮನ್ನ ಗೆಳೆಯರಾಗಿರೋದಕ್ಕೆ ಯಾವತ್ತೂ ಬಿಡಲ್ಲ. ನೀನ್ ಮತ್ತೆ ಮತ್ತೆ ಕೋರ್ಟ್ನ ಈ ತರ ನೋಡ್ಕೋತಿದ್ರೆ ಇದು ಬೇರೆ ಯಾರ್ದೋ ಕೋರ್ಟ್ ಇರ್ಬೇಕು ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಮತ್ತಿನ್ನೇನು, ಬ್ರಿಟಿಷರ್ಗೆ ಬುದ್ಧಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆಯ್ತ್ ಸರಿ, ನಾನು ಹಾಗೆ ನೋಡಲ್ಲ. ಹೇ ಭೀಮಾ, ಈಗ ನನ್ನನ್ನ ಬ್ರಿಟಿಷ್ ಆಫೀಸರ್ ಅನ್ಕೋ, ನನ್ ಜೊತೆ ಚೆನ್ನಾಗಿ ಮಾತಾಡು, ಮತ್ತೆ ಅಪ್ಪ ಅಮ್ಮನ್ ಪರಿಚಯನೂ ಮಾಡ್ಕೊಡು. ಇವನು ಬಾಲ, ಇವನಿಗೆ ಸರಿಯಾಗಿ ಕನ್ನಡನೇ ಮಾತಾಡಕ್ ಬರಲ್ಲ. ಇವನ್ ದೊಡ್ಡ ಬ್ರಿಟಿಷ್ ಆಫೀಸರ್ ಆಗ್ತಾನಂತೆ. ಅದ್ ಯಾವ ಬ್ರಿಟಿಷ್ ಆಫೀಸರ್ ಹಿಂಗ್ ಕೂರ್ತಾರಪ್ಪ? ಶತಾಪ್. ಗುಡ್. ಸಿಸ್ಟರ್ಸ್, ಬ್ರದರ್ಸ್, ಮದರ್ಸ್, ಅತ್ತೇಸ್,
ಅಂಡ್ ಬಿಮ್ಸ್. ಶಟ್ ಅಪ್. ಡೂ ನಾನೀಗೇನು ಹೇಳಿದ್ನೋ ಅದನ್ನ